ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಇರಳಿಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇರಳಿಕಾಯಿ ಎಲ್ಲರೂ ನೋಡಿರ್ತೀರಾ, ಕೇಳಿರ್ತೀರಾ. ಅದನ್ನೇ ಬಿಟರ್ ಲೈಮ್ ಅಂತ ಹೇಳ್ತೀವಿ, ಸಿಟ್ರಾನ್ ಅಂತಲೂ ಕರಿತೀವಿ. ಆದರೆ ಹೆಲ್ತಿ ಜ್ಯೂಸ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ಬೇಸಿಗೆಗಂತೂ ಯಾವೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಕಡಿಮೆನೇ. ಅದರಲ್ಲೂ ಆರೋಗ್ಯಕರವಾಗಿರುವಂಥ ಇರಳಿಕಾಯಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ಇರಳಿಕಾಯಿ ಬಗ್ಗೆ ಅದ್ರ ಉಪಯೋಗ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ, ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಒಂದು ಇರಳಿಕಾಯನ್ನು ತಗೊಂಡಿದ್ದೀನಿ, ಮತ್ತು ಶುಗರ್ ಸಕ್ಕರೆ, ಗೋಂದ್ ಕಟ್ಟಿರ ನೆನೆ ಹಾಕಿರೋದು, 2 ಏಲಕ್ಕಿ, ಸಬ್ಸಾ ಸೀಡ್ಸು, ಚಿಯಾ ಸೀಡ್ಸ್ ನೆನೆ ಹಾಕಿರೋದು, ನಂತರ ಒಂದು ಅರ್ಧ ಲೀಟ್ರ್ ನೀರನ್ನು ತಗೊಂಡಿದ್ದೀನಿ. ನಂತರ ನೀರಿಗೆ ಸಕ್ಕರೆನ ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ನೆನೆಯಾಕಿ ಬಿಡಿ. ಅದು ನೆನೆಯೋ ತನಕ ಇರಳಿಕಾಯಿನ ಕಟ್ ಮಾಡಿ ಅದರಲ್ಲಿರುವ ರಸನ ಚೆನ್ನಾಗಿ ಹಿಂಡ್ಕೊಂಬಿಡಿ. ಇದ್ರಲ್ಲಿ ತುಂಬ ರಸ ಇರುತ್ತೆ. ಆಲ್ಮೋಸ್ಟ್ ಆಲು ನೀವು ಒಂದು ಇರಳಿಕಾಯಲ್ಲಿ ಅರ್ಧದಿಂದ 3/4 ಲೀಟ್ರಷ್ಟು ಜ್ಯೂಸನ್ನು ಮಾಡ್ಕೋಬೋದು. ಹೇಳಿದ್ನಲ್ಲ, ಈ ಬೇಸಿಗೆಗಂತೂ ತುಂಬಾ ಮಾಡಿಸಿದಂಥ ಹೆಲ್ತಿ ಜ್ಯೂಸ್ ಅಂತಲೇ ಹೇಳ್ಬೋದು. ಇರಳಿಕಾಯಿ ಸ್ವಲ್ಪ ಪಿತ್ತಕ್ಕೆ ಒಳ್ಳೆಯದು. ಇದರಲ್ಲಿ ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ, ಕೇಳಿದ್ದೀರಾ. ಜ್ಯೂಸು ಮಾಡ್ಕೊಂಡು ಕೊಡಿರಿ, ತುಂಬಾ ಹೆಲ್ದಿ. ಇದು ಹಾರ್ಟ್ ಪೇಷಂಟ್ಗೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲಿ ಸಿಟ್ರಸ್ ಜಾಸ್ತಿ ಇರೋದ್ರಿಂದ ನಂತರ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಒಂದರಿಂದ ಒಂದು ಕೈ ಆಡ್ತಾಯಿರಿ. ನಂತರ ಸಕ್ಕರೆ ಕರಗಿದ ನಂತರ ಒಂದು ಸ್ಟೈನರಲ್ಲಿ ಚೆನ್ನಾಗಿ ಸೋಸ್ಕೊಂಬಿಡೋಣ. ಚೆನ್ನಾಗಿ ಸೋಸಿದಂಥ ಜ್ಯೂಸ್ಗೆ ಕುಟ್ಟಿರುವಂಥ ಏಲಕ್ಕಿ, 1-2 ಏಲಕ್ಕಿನ ಕುಟ್ಟಿ ಹಾಕಿ ಫ್ಲೇವರ್ಗೆ. ನಂತರ ನೆನಿಟ್ಕೊಂಡಿರೋಂಥ ಸಬ್ಸಾ ಸೀಡ್ಸು, ಚಿಯಾ ಸೀಡ್ಸ್ ಎರಡೂ ಒಟ್ಟಿಗೆ ನೆನೆಯಕ್ಕಿಟ್ಟಿದ್ದೆ 1-2 ಅವರ್ಸು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಗೋಂದ್ ಕಟ್ಟಿರ ಅದೊಂದು 4-5 ಅವರ್ಸ್ ನೆನೆಯಕ್ಕಿಟ್ಟಿದ್ದೆ. ಇಲ್ಲಾಂದರೆ ನೀವು ಓವರ್ನೈಟ್ ಸೋಕ್ ಮಾಡಿ ಬೆಳಗ್ಗೆ ಮಾಡ್ಕೊಂಡು ಕುಡಿದ್ರೂ ಒಳ್ಳೆಯದೇ. ಇದು ಬೇಸಿಗೆಗೆ ದೇಹಕ್ಕೆ ತಂಪನ್ನು ನೀಡುತ್ತೆ ಅಂತೇಳಿ ಹಾಕ್ಕೊಂಡು ಕುಡಿಬೋದು. ಇರಳಿಕಾಯಿ ಜ್ಯೂಸ್ ಹಾಗೆ ಮಾಡ್ಕೊಂಡು ಕುಡಿದಿರ್ತೀರ, ಈ ಥರ ಎಲ್ಲ ಹಾಕೊಂಡು ಕುಡೀರಿ, ಅದ್ಭುತವಾಗಿರುತ್ತೆ ಟೇಸ್ಟು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ 1-2 ಐಸ್ ಕ್ಯೂಬ್ಗಳನ್ನ ಹಾಕ್ತಾಯಿದ್ದೀನಿ. ಆಪ್ಷನಲ್ ಬೇಕಿದ್ದರೆ ಹಾಕಲಿ, ಇಲ್ಲ ಅಂದರೆ ಇಲ್ಲ. ನಂತರ ಅದಕ್ಕೆ ಒಂದು ಚಿಟಕಿ ಉಪ್ಪನ್ನು ಹಾಕಿ, ನಾನು ಉಪ್ಪು ಹಾಕಿರೋ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ. ಉಪ್ಪು ಹಾಕಿ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.